ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಸೂಪರ್ ಟೇಸ್ಟಿಯಾದ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕು ಅನ್ಸುತ್ತಾ. ಅದಕ್ಕೆ ಲಂಚಿಗೆ ಆಯ್ತು ಬ್ರೇಕ್ಫಾಸ್ಟಿಗೆ ಆಯ್ತು ಈ ಥರ ಟೊಮೆಟೊ ರೈಸ್ ಮಾಡ್ಕೊಂಡು ನೋಡ್ರಿ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಲಂಚ್ ಬಾಕ್ಸಿಗೂ ಇದನ್ನು ಕಟ್ಟಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂದು ಬರ್ತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಈ ಟೊಮೆಟೊ ರೈಸ್ ಹೆಂಗೆ ಮಾಡಿದೆ ಅಂತ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ಮೊದಲಿಗೆ ನಾನು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳೋಕ್ಕಿಂತ ಮಿಕ್ಸರ್ ಮಾಡಿ ಹಾಕ್ಕೊಳಕತ್ತೀನಿ. ಒಂದು 3 ಟೊಮೆಟೊ, ಒಂದು ಅರ್ಧ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡೀನಿ ರೀ. ಕೊತ್ತಂಬರಿ, ಒಂದು ಹಿಡಿ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ನಾನು ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂಥೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಇಲ್ಲ ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂತಂದ್ರೆ ಈಗ ಮಿಕ್ಸಿ ಮಾಡ್ಕೊಳ್ಳೋ ಮುಂದಾಗನ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಡ್ರಿ. ಈ ಎಲೆ ನೋಡಿರಿ, ಇದು ಎಲೆ ಹಾಕ್ಕೊಂಡ್ವಿ ಅಂತಂದ್ರೆ ಬಾಸ್ಮತಿ ರೈಸ್ ಥರನ ಸ್ಮೆಲ್ ಬರುತ್ತಾ, ವಾಸನೆ ಬರುತ್ತಾ. ಅದಕ್ಕೆ ಈ ಎಲೆಗೆ ಏನಂತಾರ ಗೊತ್ತಿಲ್ಲ ನನಗೆ. ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡೆ, ಚಕ್ರ ಮೊಗ್ಗು, ಆಮೇಲೆ ಮರಾಠ ಮೊಗ್ಗು, ಇಷ್ಟ ಮಸಾಲೆ ಹಾಕ್ಕೊಂಡಿನಿ ನಾನು. ಈಗ ಒಂದು ಅರ್ಧ ಉಳ್ಳಾಗಡ್ಡಿ ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ಹಾಕ್ಕೊಂಡಿದ್ವಿ. ಈಗ 1.5 ಉಳ್ಳಾಗಡ್ಡಿ ಈಗ ಒಗ್ಗರಣೆಗೆ ಹಾಕ್ಕೊಳಕತ್ತೀವಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳಕತ್ತೀನಿ ರೀ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಮಿಕ್ಸಿ ಮಾಡೋ ಮುಂದಾಗ ಶುಂಠಿ ಬೆಳ್ಳುಳ್ಳಿ ಎರಡೂ ಹಾಕ್ಕೊಡ್ರಿ ಮಿಕ್ಸರ್ ಮಾಡ್ಕೊಳ್ಳೋ ಮುಂದಾಗ. ಈಗ ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗೇನು ಮಸಾಲ ರುಬ್ಕೊಂಡಿದ್ವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಚೆಂದಂಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಸೈಡ್ಗೆಲ್ಲ ಎಣ್ಣೆ ಬಿಡ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಈಗ ನೋಡಿರಿ, ಒಂದು ಅರ್ಧ ಸ್ಪೂನ್ದಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿನಿ, 1 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು 1 ಸ್ಪೂನು, ಖಾರಕ್ಕೆ ಅಚ್ಕಾರದ ಪುಡಿನ 2 ಸ್ಪೂನ್ ಹಾಕ್ಕೊಂಡೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಖಾರನ ಹಾಕ್ಕೊಡ್ರಿ. ಇಲ್ಲಿ ನಾನು ಒಗ್ಗರಣೆ ಮಾಡೋ ಮುಂದಾಗ ಚಕ್ರ ಮೊಗ್ಗು ಮತ್ತು ಮರಾಠಿ ಮೊಗ್ಗು ಅಷ್ಟು ಹಾಕ್ಕೊಂಡಿದ್ದೆ. ಈಗ ಉಳಿದಿದ್ದೆಲ್ಲ ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಳಕತ್ತೀನಿ. ಜಾಸ್ತಿ ಮಸಾಲೆ ಹಾಕ್ಕೊಂಡ್ವಿ ಅಂತಂದ್ರೆ ತಿನ್ನೋಕೆ ಟೇಸ್ಟಿ ಆಗಂಗಿಲ್ಲ. ಅದಕ್ಕೆ ನೋಡಿಕೊಂಡು ಮಸಾಲೆ ಪೌಡ್ರ್ಗಳನ್ನು ಹಾಕ್ಕೊಡ್ರಿ. ಈಗ ನೋಡಿರಿ, ಒಂದು 10 ನಿಮಿಷ ಮುಂಚೆನೇ ನಾನು ಅಕ್ಕಿ ನೆನೆಯಕ್ಕಿಟ್ಟಿದ್ದೆ. ಆ ಅಕ್ಕಿನ ಇದ್ರೊಳಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಚೆಂದಂಗೆ ಈ ಮಸಾಲೆ ಎಲ್ಲ ಅಕ್ಕಿಗೆ ಹೊಂದ್ಕೊಳ್ಳೋವರೆಗೂ ಕಲಿಸ್ಕೋಬೇಕ್ರಿ. ಈಗ ಬಿಸಿ ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರನ್ನು ಹಾಕ್ಕೋಬೇಕ್ರಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 2 ಗ್ಲಾಸು ನೀರು ಹಾಕ್ಕೊಂಡೀನಿ ರೀ. ಈಗ ಒಂದು ಸ್ವಲ್ಪ ಚೆಂದಂಗೆ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕ್ರಿ. ಹಾಕಿ ಇದನ್ನು ಒಂದು ಸತಿ ಚೆಂದಂಗೆ ಕಲಿಸ್ಕೊಂಡು ಬಿಡೋಣ್ರಿ. ಈ ಟೊಮೆಟೊ ರೈಸ್ ಐತೆ ನೋಡಿರಿ, ಸೂಪರಾಗಿರುತ್ತೆ. ಟೊಮೆಟೊ ಹೆಚ್ಚಿ ಹಾಕ್ಕೊಳ್ಳೋಕ್ಕಿಂತ ಈ ಥರ ಮಿಕ್ಸಿ ಒಳಗೆ ಹಾಕ್ಕೊಂಡು ನೋಡಿರಿ, ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಕುಕ್ಕರ್ ಲಿಡ್ಡನ್ನು ಮುಚ್ಚಾಕತ್ತೀನಿ, ಅಂದ್ರೆ ಚೆಂದಂಗೆ ಅದು ಮಸಾಲೆ ಎಲ್ಲ ಅಕ್ಕಿ ಜೊತೆ ಹೊಂದ್ಕೊಳ್ಳುತ್ತೆ. ಒಂದು ಮೀಡಿಯಮ್ ಫ್ಲೋ ಒಳಗೆ 1 ವಿಜಲ್ ಮಾಡ್ಕೊಂಡೆ ನೋಡಿರಿ. ನಾನು ಟೊಮೆಟೊ ರೈಸ್ ರೆಡಿ ಆಯಿತು. ದಿಢೀರ್ ಅಂಥೇಳಿ ಲಂಚ್ ಬಾಕ್ಸಿಗೆಲ್ಲ ಈ ಥರ ಮಾಡ್ಕೋಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಯಾವುದೇ ಮಸಾಲ ಗ್ರೇವಿನೂ ಬೇಕಾಗೋದಿಲ್ಲ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.